ಸುಳ್ಯ ತಾಲೂಕಿನ ಸಮಗ್ರ ಅಭಿವೃದ್ಧಿಗೆ ಮಾಸ್ಟರ್ ಪ್ಲಾನ್ ರೂಪಿಸಬೇಕು. ಅಭಿವೃದ್ಧಿಗೆ ಪೂರಕವಾದ ವಿಷನ್ನೊಂದಿಗೆ ಮುನ್ನಡೆಯಬೇಕು ಎಂದು ಮಾಜಿ ಸಂಸದ ನಳಿನ್ ಕುಮಾರ್ ಕಟೀಲ್ ರವರು ಹೇಳಿದರು. ಸುಳ್ಯ 60ರ ಸಂಭ್ರಮಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ನಳಿನ್ ಕುಮಾರ್ ಕಟೀಲ್ ಅವರು ಮಾತನಾಡಿದರು. ಈಗ ದೇಶದ ಪ್ರಧಾನಮಂತ್ರಿಗಳ ಮುಂದೆ ಒಂದು ಅದ್ಭುತವಾಗಿರ್ತಕ್ಕಂಥ ಕಲ್ಪನೆಗಳಿದ್ದಾವೆ. 75 ವರ್ಷಗಳನ್ನು ದಾಟಿರ್ತಕ್ಕಂಥ ಭಾರತ 100 ವರ್ಷಕ್ಕೆ ಹೋಗತಕ್ಕಂಥದ್ದು ಅಮೃತ ಕಾಲ, ವಿಕಸಿತ ಭಾರತ ಅನ್ನತಕ್ಕಂಥ ಪರಿಕಲ್ಪನೆ. ಈ 60 ವರ್ಷಗಳ ಸಾಧನೆಯ ಮೇಲ್ನೋಟವನ್ನು ಮಾಡ್ತಾ ಸಿಂಹಾವಲೋಕನ ಅಂತ ಒಂದು ಸಿಂಹ ಹೋಗಬೇಕಿದ್ರೆ ಹಿಂದೆ ತಿರುಗಿ ನೋಡುತ್ತಾ ಹಾಗೆ ಹಿಂದೆ ತಿರುಗುವಂತ ಪ್ರಯತ್ನವನ್ನು ಇವತ್ತು ಸುಳ್ಯದ ಬಂಧುಗಳು ಮಾಡಿದ್ರೆ ನಿಮಗೆ ಅಭಿನಂದನೆ, ಅಭಿವಂದನೆಗಳನ್ನು ಸಲ್ಲಿಸಿದರೆ ಅದ್ಭುತವಾಗಿರ್ತಕ್ಕಂಥ ಒಂದು ಚಿಂತನೆ. ಹಾಗಾಗಿ 60 ವರ್ಷಗಳ ಸಾಧನೆಯ ನೆನಪಿಗಿಂತ ಮುಂಚೆ 60 ವರ್ಷಗಳ ಹಿಂದೆ ಹೇಗಿತ್ತು ಅನ್ನುವಂಥದ್ದು ಬಹಳ ಪ್ರಾಮುಖ್ಯ ಆಗಿರ್ತಕ್ಕಂಥ. ಬ್ರಿಟಿಷರ ಕಾಲಘಟ್ಟದ ನಂತರ ಸ್ವತಂತ್ರವಾಗಿ ಪ್ರಜಾಪ್ರಭುತ್ವ ಆಧಾರಕ್ಕೆ ಬಂದ ಮೇಲೆ ತಾಲೂಕುಗಳ ರಚನೆ ಆಗ್ತಕ್ಕಂಥ ಸಂದರ್ಭದಲ್ಲಿ ಹೋರಾಟಗಳು ಕೆಲವು ತಾಲೂಕುಗಳ ಆಗಿದ್ದಾವೆ. ಹೋರಾಟಗಳ ನಂತರ ತಾಲೂಕುಗಳ ರಚನೆ ಆಗಿದೆ. ಅವತ್ತು ಪರಿಶ್ರಮ ವಹಿಸಿರ್ತಕ್ಕಂಥ ಮೇಲೆ ಹಾಕಿರ್ತಕ್ಕಂಥ ಭಾವಚಿತ್ರದಲ್ಲಿ ಎಲ್ಲ ಪ್ರಾರ್ಥಸ್ ಮಾಡಿಯಾಗೆ ನಾವು ಪ್ರಣಾಮಗಳನ್ನು ಅರ್ಪಿಸಿದರೆ ನಿಮ್ಮ ಸಾಧನೆ ಇವತ್ತು ನಮಗೆ ಪ್ರೇರಣೆ. ಆ ಸಾಧನೆಯ ಮುಖಾಂತರ ಮುಂದಿನ ಗುರಿಗಳಿಗೆ ನಾವು ಹೋಗ್ತೇವೆ. ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದ ಶಾಸಕಿ ಭಾಗೀರಥಿ ಮುರಳಿ ಅವರು ಮಾತನಾಡಿ, ಸುಳ್ಯದ ಅಭಿವೃದ್ಧಿಗೆ ಎಲ್ಲರೂ ಒಟ್ಟಾಗಿ ದುಡಿಯಬೇಕಾಗಿದೆ. ಮುಂದಿನ 15 ವರ್ಷದಲ್ಲಿ ಸಂಪೂರ್ಣ ಅಭಿವೃದ್ಧಿಯಾಗಿ ನಂಬರ್ 1 ತಾಲೂಕು ಮಾಡುವ ಆಶಯ ಇದೆ ಎಂದು ಹೇಳಿದರು. ನಮ್ಮ ತಾಲೂಕಿನ ಎಲ್ಲ ಏನು ಇಲಾಖೆಗಳು ಸಂಘ ಸಂಸ್ಥೆಗಳು ಎಲ್ಲ ಸಂಘ ಸಂಸ್ಥೆಗಳನ್ನು ಕೈ ಜೋಡಿಸಿಕೊಂಡು ಈ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಂಡಿದ್ದೀನಿ. ನಿಮಗೆ ಬೆಂಬಲದ ಕೃತಜ್ಞತೆಯನ್ನು ಕೂಡ ಸಲ್ಲಿಸುತ್ತಿದ್ದೇನೆ. ಮುಂದೆ ಈ ತಾಲೂಕಿನ ಸರ್ವತೋಮುಖ ಅಭಿವೃದ್ಧಿಗೆ ನಾವೆಲ್ಲ ಜೊತೆಯಾಗಿ ಪಕ್ಷ ಭೇದ ಜಾತಿ ಮತ ಬಿಟ್ಟು ಒಗ್ಗಟ್ಟಾಗಿ ಶ್ರಮಿಸಿ ಈ ಅಭಿವೃದ್ಧಿಯ ಪಥಕ್ಕೆ ನಾವೆಲ್ಲ ಈ ತಾಲೂಕನ್ನು ಕೊಂಡೊಯ್ಯುವ ಇಡೀ ನಮ್ಮ ರಾಜ್ಯದಲ್ಲಿ ನಂಬರ್ 1 ತಾಲೂಕಾಗಿ ಹೊರಹೊಮ್ಮುವಂತ ತಾಲೂಕಾಗಿ ಸುಳ್ಯ ಹೊರಹೊಮ್ಮಡಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷ ಪರೋಕ್ಷವಾಗಿ ನಮಗೆ ಜಾಸ್ತಿ ಮಾಧ್ಯಮದವರು ಇದು ಪ್ರಚಾರ ಮಾಡಿಕೊಂಡಿದ್ದಾರೆ. ಮಾಧ್ಯಮದ ಎಲ್ಲ ಮಿತ್ರರಿಗೆ ಅಭಿನಂದನೆ ಸಲ್ಲಿಸಿದ್ದೇನೆ. ಮುಂದೆ ನಿಮ್ಮ ಸಹಕಾರ ಇದೇ ರೀತಿ ಇರಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಎಲ್ಲರ ವೇದಿಕೆಯಲ್ಲಿರುವ ಎಲ್ಲರನ್ನು ಗೌರವಿಸಿಕೊಳ್ತಾ ಈ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಿದ್ದೇನೆ. ಧನ್ಯವಾದ. ಈ ಸಂದರ್ಭದಲ್ಲಿ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ, ಮಾಜಿ ಸಚಿವ ಎಸ್ ಅಂಗಾರ, ಮಾಜಿ ಶಾಸಕ ಕೆ ಕುಶಲ, ಮಾಜಿ ವಿಧಾನ ಪರಿಷತ್ ಸದಸ್ಯ ಅಣ್ಣಾ ವಿನಯ ಚಂದ್ರ, ರಾಜ್ಯ ಕನಿಷ್ಠ ವೇತನ ಸಲಹಾ ಮಂಡಳಿ ಅಧ್ಯಕ್ಷ ಟಿಎಂ ಶಹೀದ್ ತೆಕಿಲ್, ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ಸದಾನಂದ ಮಾವಜಿ, ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷ ಭರತ್ ಮುಂಡೋಡಿ, ಗ್ಯಾರಂಟಿ ಅನುಷ್ಠಾನ ಸಮಿತಿಯ ತಾಲೂಕು ಅಧ್ಯಕ್ಷ ಶಾಹುಲ್ ಹಮೀದ್ ಕುತ್ತಮೊಟ್ಟೆ, ಸುಳ್ಯ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಕೆಎಂ ಮುಸ್ತಫ ಮೊದಲಾದವರು ಭಾಗವಹಿಸಿದ್ರು. ಗೌರವಾಧ್ಯಕ್ಷರಾದ ಡಾ ಕೆವಿ ಚಿದಾನಂದ, ಕಾರ್ಯಾಧ್ಯಕ್ಷ ಎಸ್ಎನ್ ಮನ್ಮಥ, ಸಮಿತಿಯ ಉಪಾಧ್ಯಕ್ಷ ತಹಶೀಲ್ದಾರ್ ಮಂಜುಳಾ ಎಂ, ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ರಾಜಣ್ಣ, ಪದ್ಮಶ್ರೀ ಪುರಸ್ಕೃತರಾದ ಡಾ ಗಿರೀಶ್ ಭಾರದ್ವಾಜ್, ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಮಾಜಿ ಅಧ್ಯಕ್ಷ ನಿತ್ಯಾನಂದ ಮುಂಡೋಡಿ, ಜೆಡಿಎಸ್ ಜಿಲ್ಲಾಧ್ಯಕ್ಷ ಜಾಕೆ ಮಾಧವಗೌಡ ಮೊದಲಾದವರು ಉಪಸ್ಥಿತರಿದ್ದರು. ಕಾರ್ಯಕ್ರಮಕ್ಕೆ ಮುನ್ನ ಸುಳ್ಯ ನಗರದಲ್ಲಿ ವೈಭವದ ಆಕರ್ಷಕ ಮೆರವಣಿಗೆ ನಡೆಯಿತು. ಬೆಳಿಗ್ಗೆ ಸುಳ್ಯದ ಶಾಸ್ತ್ರಿ ವೃತ್ತದಿಂದ ಶ್ರೀ ಕುರುಂಜಿ ಜಾನಕಿ ವೆಂಕಟರಮಣ ಸಭಾಂಗಣದವರೆಗೆ ಭವ್ಯವಾದ ಮೆರವಣಿಗೆ ನಡೆಯಿತು. ತೆಂಗಿನಕಾಯಿ ಹೊಡೆಯುವುದರ ಮೂಲಕ ಪ್ರಥಮ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ಕೊಡಲಿದ್ದಾರೆ. ದಯವಿಟ್ಟು ತೆಂಗಿನಕಾಯಿ ಹೊಡೆಯುವುದರ ಮೂಲಕ ಈ ಒಂದು ಕಾರ್ಯಕ್ರಮ ಚಾಲನೆ ಕೊಡಬೇಕೆಂದು ಕೇಳಿಕೊಳ್ತಿದ್ದೇನೆ. ಧನ್ಯವಾದಗಳು. ಪುಷ್ಪರಾಜ್ ಶೆಟ್ಟಿ, ವಿ4 ನ್ಯೂಸ್, ಸುಳ್ಯ.